ಇಷ್ಟೆಲ್ಲ ಸಾಹಸ ಪಡ್ಕೊಂಡು ಬಂದಿರೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಹಂಪಿಯ ಕೋಟಿಲಿಂಗೇಶ್ವರ ಸ್ಥಾನದಲ್ಲಿ ನಾನಿದ್ದೀನಿ. ಎಣಿಸ್ಕೊಂಡು ಹೋದರೆ ಕೋಟಿ ಇಲ್ಲ, ಇಲ್ಲಿ 1008 ಇದೆ. ಯಾಕೆ ಮತ್ತು ಯಾವಾಗ ಮಾಡಿದ್ದು ಅನ್ನೋದನ್ನು ಶ್ರವಣ್ ಅವರೇ ಹೇಳ್ತಾರೆ. ಏನು ಶ್ರವಣ್ ಅವರೇ, ಇದು ಅದ್ಭುತ ಜಾಗಕ್ಕೆ ನಮಗೆ ಕರ್ಕೊಂಡ್ಬಂದಿದ್ದೀರಾ? ಮೇಡಮ್, ಇದಕ್ಕೆ 2-3 ಕತೆ ಇದೆ ಮೇಡಮ್. ಓಕೆ. ಅಂದರೆ ಇದಕ್ಕೆ ಕೋಟಿಲಿಂಗ ಅಂತೇಳಿ ಯಾವ ಥರ ಹೆಸರು ಇರೋದು ಅಂದರೆ, ಕೋಟಿ ಅಂದರೆ 1 ಕರೋಡ್ ಅಂತ. ಹೌದು. ಅದರಲ್ಲಿ ಮೀನಿಂಗ್ಸ್ ಆಗುತ್ತೆ. ಬಟ್ ಇದರಲ್ಲಿ 1 ಕರೋಡ್ ಇಲ್ಲ, ಇದರಲ್ಲಿ 1108 ಶಿವಲಿಂಗ ಇದೆ ಮೇಡಮ್. ಅದರಲ್ಲಿ 1000 ಇದೆ, ಇದರಲ್ಲಿ 108 ಇದೆ. 108 ಎರಡು ಮಿಕ್ಸ್ ಮಾಡಿ 1108 ಶಿವಲಿಂಗಗಳಿವೆ. ಬಟ್ ನೀವು ನೋಡಿದ್ರೆ ಇವೆಲ್ಲ ಪಿಂಡದಾನ ಅಂತ. ಅಂದರೆ ನಾವು ಯಾರಾದರೂ ತಿರ್ಕೊಂಡ್ಮೇಲೆ ನದಿಯಲ್ಲಿ ಪಿಂಡ ಬಿಡ್ತಾರಲ್ವ, ಅದೇ ಥರ ನಿಮಗೆ ಸರೌಂಡಿಂಗ್ ಎಲ್ಲ ನೋಡ್ತಿರೋದಲ್ವ, ಇವೆಲ್ಲ ಪಿಂಡ ಮೇಡಮ್. ಮಿಡ್ಲಲ್ಲಿ ಲಿಂಗನ ಕೆತ್ತಿರ್ತಾರೆ. ಅಂದರೆ ಇನ್ನೊಂದು ಕತೆ ಏನಾಗುತ್ತೆ ಅಂದರೆ, ಈ ತ್ರೇತಾಯುಗದಲ್ಲಿ ರಾಮಾಯಣ ಕಾಲದಲ್ಲೆಲ್ಲ ಕಿಷ್ಕಿಂದಲ್ವ ವಾನರಗಳ ಸಾಮ್ರಾಜ್ಯ ಇರುತ್ತೆ. ಆ ವಾನರಗಳು ಬಂದ್ಬಿಟ್ಟು ಇಲ್ಲಿ ಶಿವನಿಗೆ ಪಿಂಡ ದಾನ ಮಾಡಿರ್ತಾವಂತಾರೆ. ಆ ಥರ ಕತೆಗಳು ಇದರಲ್ಲಿ. ಬಟ್ ಅವ್ರು ಹೇಳೋ ಥರ ಕತೆ ನೋಡಿದರೆ ಇವೆಲ್ಲ ಬಂದ್ಬಿಟ್ಟು ಅವು ಪಿಂಡ ದಾನ ಮಾಡಿರ್ತಾರಂತೆ. ಬಟ್ ಇದು ಒಂದೇ ಸೈಜ್ ಇಲ್ಲ, ಇಲ್ಲಿ ಬೇರೆ ಬೇರೆ ಇದೆ. ಬಟ್ ಇದಕ್ಕೆ ಈ ಶಿವರಾತ್ರಿಯಲ್ಲಿ ಮಹಾಶಿವರಾತ್ರಿಯಲ್ಲಿ ಏನಿದೆ ಅಲ್ವಾ, ಅಕ್ಕಪಕ್ಕದಲ್ಲಿರೋ ಲೋಕಲ್ ವಿಲೇಜಸ್ ಎಲ್ಲ ಬಂದ್ಬಿಟ್ಟು ರಾತ್ರಿ ಎಲ್ಲ ಭಜನೆ ಮಾಡಿ ಪೂಜೆ ಮಾಡ್ತಾರೆ. ವಾವ್, ಇದು 1000 ಶಿವಲಿಂಗಗಳಿರುವಂತ ಜಾಗ. ವಂಡರ್ಫುಲ್. ಇದ್ರ ನಂದಿನೂ ನೀವು ನೋಡ್ಬಿಟ್ರೆ ಬಂದ್ಬಿಟ್ಟು ಅಲ್ಲಿ ಅಗೇನ್ಸ್ ಅಲ್ಲಿ ಇದೆ ನೋಡಿ, ಅಲ್ಲಿದೆ ನೋಡಿ, ಆ ಮರದ ಪಕ್ಕದಲ್ಲಿ ಇದೆ. ನೀವೆಲ್ಲ ಕಡೆ ನೋಡಿದ್ರೆ ನಾವು ನೋಡ್ಬೋದು, ನಂದಿ ಬಂದ್ಬಿಟ್ಟು ಈಸ್ಟಲ್ಲಿ ಇರುತ್ತೆ. ಅಂದರೆ ಸೂರ್ಯ ಉದಯವಾಗೋ ನಂದಿ ಹಿಂದ್ಗಡೆಯಿಂದ ಉದಯವಾಗುತ್ತೆ. ಬಟ್ ಇಲ್ಲಿ ಮಾತ್ರ ನಂದಿ ಅಪೋಸಿಟ್ ಅಲ್ಲಿ ಸೂರ್ಯ ಉದಯ. ಅಂದ್ರೆ ನದಿ ಆಚೆ ಕಡೆ ನಂದಿ ಇದೆ, ನದಿ ಈಚೆ ಕಡೆ ಲಿಂಗಗಳಿವೆ. ಬಟ್ ಇಲ್ಲೂ ಕೆತ್ತಿದಾರಲ್ಲ, ಇವೆಲ್ಲ ಇದು ನಾರ್ಮಲ್ ಆಗಿ ರೀಸೆಂಟ್ ಆಗಿ ಕೆತ್ತಿರೋದು ಮೇಡಮ್, ಒಂದು 10 ವರ್ಷ. ಇದು ಇವೆಲ್ಲ ಫಸ್ಟ್ ಬಂದ್ಬಿಟ್ಟು ಪ್ರಾಪರ್ಲಿ ಇವು ಮಾತ್ರ ಇದ್ದಿರು. ಇದು ಪುರಾತನ. ಆಕ್ಚುಲಿ ಇದು ಹಳೇದು. ಇಲ್ಲಿ ಪೂಜೆ ಆಗುತ್ತಾ? ಅಂದ್ರೆ ಪೂರ್ಣಿಮಾ ಅಮಾವಾಸ್ಯೆ ಆ ಟೈಮಲ್ಲಿ ಲೋಕಲ್ ಜನ ಯಾರಾದ್ರೂ ಬಂದು ಮಾಡೋಗ್ತಾರೆ. ಲೋಕಲ್ ಮಾಡ್ತಾರೆ. ಓಕೆ. ಇದಕ್ಕೆ ಅಂತಾನೆ ದೇವಸ್ಥಾನದಿಂದನೋ ಈ ತರ ಮಾಡಂಗಿಲ್ಲ? ಇಲ್ಲ. ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಸೊ ಮಹಾಶಿವರಾತ್ರಿ ಎಂದೇ ಈ ಎಪಿಸೋಡ್ ನಿಮಗೆ ತಲುಪ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನಮಗೆ ಹಂಪಿಯನ್ನು ಎಕ್ಸ್ಪ್ಲೋರ್ ಮಾಡೋ ಟೈಮಲ್ಲಿ ಈ ಜಾಗಕ್ಕೆ ಕರ್ಕೊಂಡು ಬಂದಿರುವಂತಹ ಶ್ರವಣ್ ಕುಮಾರ್ ಅವರಿಗೆ ಈ ಕ್ರೆಡಿಟ್ ಸಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಶಿವರಾತ್ರಿಯ ಶುಭಾಶಯಗಳು. ಶಿವನ ಕೃಪೆ ಆಶೀರ್ವಾದ ನಿಮಗೂ ಇರಲಿ. ಹಾಗೆ ಇನ್ನೂ ಜಾಸ್ತಿ ಹೆಚ್ಚೆಚ್ಚು ಜನರನ್ನು ನೀವು ಈ ಭಾಗಕ್ಕೆ ಕರ್ಕೊಂಡು ಬಂದು ಇಲ್ಲಿರೋ ಅದ್ಭುತಗಳನ್ನು ತೋರಿಸೋ ಥರ ಆಗಲಿ. ಇಲ್ಲಿ 1008 ಶಿವಲಿಂಗಗಳಿದ್ದಾವೆ. ಸೊ ಇಲ್ಲೊಂದಿದೆ, ದೊಡ್ಡ ಶಿವಲಿಂಗ ಕಾಣ್ಬೋದು, ಅಲ್ಲೊಂದು ದೊಡ್ಡ ಶಿವಲಿಂಗ ಇದೆ. ಬಟ್ ಚಿಕ್ಕದಾಗಿರುವಂಥ ಪುಟಾಣಿ ಲಿಂಗಗಳನ್ನು ಏನು ನೋಡ್ತಾ ಇದ್ದೀರಲ್ಲ, ಇದು ಪಿಂಡಗಳು ಅಂತಾನೂ ಇನ್ನೊಂದು ಅರ್ಥದಲ್ಲಿ ಕರೀತಿದ್ರಂತೆ. ಸೊ ಅದನ್ನು ಶ್ರವಣ್ ಅವರು ತುಂಬ ಚೆನ್ನಾಗಿ ಹೇಳಿದರು. ನಿಜ ಹೇಳ್ತಾ ಇದ್ದೀನಿ, ಈ ಜಾಗ ಮಾತ್ರ ಅದ್ಭುತ. ಸೊ ಬನ್ನಿ, ಕುತ್ಕೊಳ್ಳಿ, ಎಕ್ಸ್ಪ್ಲೋರ್ ಮಾಡಿ, ಆರಾಮಾಗಿ ಧ್ಯಾನ ಮಾಡೋರ್ಗಂತೂ ಹೇಳಿ ಮಾಡಿಸಿರುವಂತಹ ಅದ್ಭುತ ಜಾಗ ಇದು. ಆ್ಯಕ್ಚುಲಿ ಇನ್ನೊಂದು ಮೇಡಮ್, ಇಲ್ಲಿ ಜಾಸ್ತಿ ಬಂದ್ಬಿಟ್ಟು ಫಾರಿನರ್ಸು, ರಷ್ಯನ್ಸು, ಫ್ರಾನ್ಸು, ಇಟಲಿ ವರ್ಷಕ್ಕೆ ಒಂದು ಇಯರ್ಲಿ 1 ಟೈಮ್ ಇಲ್ಲ 2 ಟೈಮ್ ಬರ್ತಾರೆ. ಅವ್ರು ಬಂದ್ಬಿಟ್ಟು ಇಲ್ಲಿ ಕೋಟಿಲಿಂಗದ ಹತ್ರ ಮೆಡಿಟೇಷನ್ ಮಾಡ್ತಾರೆ ಮೇಡಮ್. ನಾವು ಒಂದು 4-5 ಪಾರ್ಟಿ ಗೆಸ್ಟ್ಗಳನ್ನ ಕರ್ಕೊಂಬಂದಿದ್ವಿ, ಒಂದು 10 ಟೈಮ್ ಕರ್ಕೊಂಬಂದಿದ್ವಿ. ನಮ್ಮ ಆಯುರ್ವೇದ, ನಮ್ಮ ಯೋಗ ಧ್ಯಾನದ ಮಹತ್ವ ಮತ್ತು ಅದರ ಮಹತ್ವ ಬೇರೆಯವರು ತುಂಬ ಚೆನ್ನಾಗಿ ಅದನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಾವು ಅಳವಡಿಸ್ಕೊಳ್ಳೋದ್ರಲ್ಲಿ ತುಂಬ ಹಿಂದೆ ಇದ್ದೀವಿ. ಅದನ್ನ ಆದಷ್ಟು ಅಳವಡಿಸ್ಕೊಳ್ಳೋಣ. ಯಾಕೆ ಅಂತಂದರೆ, ಧ್ಯಾನ ಮಾಡಿ ನೀವೇನೋ ದೇವರಿಂದ ವರಪ್ರಾಪ್ತಿ ಮಾಡ್ಕೊಳ್ತೀರಾ ಅನ್ನೋದಲ್ಲ. ಧ್ಯಾನ ಮಾಡಿ ನಿಮ್ಮನ್ನು ನೀವು ಅರ್ಥಕೊಳ್ತೀರಾ. ಧ್ಯಾನ, ಯೋಗ ಇದೆಲ್ಲದರಿಂದ ನಾವೇನು, ನಮ್ಮ ಲೈಫ್ನ ಪರ್ಪಸ್ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಆದಷ್ಟು ನಮ್ಮ ರೂಟ್ಸಿಗೆ ಬರೋಣ. ನಮ್ಮ ರೂಟ್ಸಿಂದನೇ ಇಡೀ ಜಗತ್ತಿಗೆ ಗೊತ್ತಾಗಿರುವಂಥದ್ದು. ಇದು ಕೂಡ ನಮ್ಮ ರೂಟ್. ಈ ರೂಟಿಗೆ ಬನ್ನಿ, ಹಂಪಿಗೆ ಬನ್ನಿ. ಶ್ರವಣ್ ಅವರು ಇರ್ತಾರೆ. ಸೊ ಅವ್ರ ಜೊತೆ ಇಲ್ಲಿ ಒಂದು ಸುತ್ತ ಹಾಕಿ ತುಂಗಭದ್ರೆಯ ತಟ ಹೇಗಿದೆ ಅಂತ ತೋರಿಸ್ತಾರೆ.
ಶ್ರವಣ್ ಅವರೇ, ಇಲ್ಲಿನ ಪ್ರತಿಯೊಂದು ಬಂಡೆ ಕಲ್ಲನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದೊಂದು ಕೆತ್ತನೆ ಕಾಣಿಸುತ್ತೆ. ತುಂಬ ಇದೆ ಮೇಡಮ್. ಮತ್ತೊಂದು ತುಂಬ ವಿಶೇಷವಾಗಿರೋದನ್ನು ಹೇಳಿದ್ರಿ ನೀವು, ಅದರ ಬಗ್ಗೆ ಅದೇನದು? ಅಂದರೆ ಮೇಡಮ್ ಅಲ್ಲಿ ನಿಮಗೆ 3 ಕಾರ್ವಿಂಗ್ ಇದೆ. ಹಾಂ. ನಿಮಗೆ ಮಿಡ್ಲಲ್ಲಿ ಬಂದ್ಬಿಟ್ಟು ಪಾರ್ವತಿ, ಆ ಕಡೆ ಬಂದ್ಬಿಟ್ಟು ಗಣೇಶ, ಈ ಕಡೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಮೇಡಮ್. ಅಂದರೆ ಒಂದೇ ಕಲ್ಲಲ್ಲಿ ಆ ಥರ ಚಿಕ್ಕ ಚಿಕ್ಕದಾಗಿ ಕೆತ್ತನೆ ಮಾಡಿದ್ದಾರೆ. ಬಟ್ ಇವೆಲ್ಲ ನೋಡ್ಬಿಟ್ರೆ ತುಂಬ ದೊಡ್ಡ ಮಂಟಪ ಮೇಡಮ್. ನಾವೀಗ ಒಂದು ಪಿಲ್ಲರ್ ಮೇಲೇ ಕೂತಿದ್ದೀವಿ. ಅದೇನಂದ್ರೆ ಈ ವಾಟರ್ ಫೋರ್ಸ್ಗೆನೆ ಹಿಂಗೆ ಬಿದ್ದೋಗಿದೆ ನೋಡಿ. ಇದು ಮಂಟಪ ಮೇಡಮ್. ಓಕೆ ಓಕೆ. ಮಂಟಪದ ಒಂದು ಪಿಲ್ಲರ್ ಇಷ್ಟು ದೊಡ್ಡದಾಗಿದೆ. ನಾವು ಈಗ ಅಂತೀವಿ ನಮಗೆ AI ಜಮಾನ ಬಂದಿದೆ, ನಮ್ಗೆ ಇಂಟರ್ನೆಟ್ ಬಂದಿದೆ, ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಫ್ಲೈಟ್ ಇದೆ, ಜೆಟ್ ಇದೆ. ಇದ್ರ ಎದುರುಗಡೆ ಯಾವ ಜೆಟ್ಟು ಅಲ್ಲ, ಯಾವ AIನೂ ಅಲ್ಲ, ಎಂಥದ್ದು ಇಲ್ಲ. ಅದ್ಯಾವುದೂ ಇಲ್ಲದೆ ಇರುವಂತಹ ಜಗತ್ತಲ್ಲಿ, ಅದ್ಯಾವುದೂ ಇಲ್ಲದೆ ಇರುವಂತಹ ಕಾಲದಲ್ಲಿ ತಮ್ಮದೇ ಅದ್ಭುತ ಪ್ರಪಂಚವನ್ನ ನಮಗೆ ಅರ್ಪಿಸಿಕೊಟ್ಟಿದ್ದಾರೆ. ಇದೆಲ್ಲವೂ ನಾವು ಪ್ರತಿನಿತ್ಯ ಇರೋದಕ್ಕೆ, ನಮ್ಮ ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ದೇವಸ್ಥಾನ ಕಟ್ಟೋದಾಗಿರ್ಬೋದು, ಅಥವಾ ಒಂದು ವಾಸ್ತು ನೋಡೋದಾಗಿರಬಹುದು, ಒಂದು ಶಾಸ್ತ್ರ ನೋಡೋದಾಗಿರ್ಬೋದು, ಇದೆಲ್ಲದಕ್ಕೂ ಮಾದರಿ ಅಂತಾನೆ ಹೇಳ್ಬೋದು. ಶ್ರವಣ್ ಅವರೇ, ತುಂಬ 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 ಥ್ಯಾಂಕ್ ಯು. ಮತ್ತು ನೀವು ಆವಾಗಲೇ ನನಗೆ ಹೇಳ್ತಾ ಇದ್ರಿ ಅಂದರೆ ಆಫ್ ಏರ್ ಇಲ್ಲಿರೋ ಟೆಂಪಲ್ಸ್ಗಳು ಅಥವಾ ಇಲ್ಲಿರೋ ಕಾರ್ವಿಂಗ್ಸ್ ಎಲ್ಲ ಯಾಕೆ ಅರ್ಧಕ್ಕೆ ಬಿಟ್ಟಿದೆ ಅಂತ ಕೇಳಿದಾಗ ನೀವೇನೋ ಹೇಳಿದ್ರಿ, ಏನು ಗಾದೆಗಳಿದಾವೆ ಮೇಡಮ್ ಇಲ್ಲಿ ಅಂತ. ತುಂಬ ಗಾದೆಗಳು. ಏನದು? ಅಂದರೆ ಒಂದೊಂದು ಇದಕ್ಕೆ ಒಂದೊಂದು ಗಾದೆ ಮೇಡಮ್. ಈಗ ನೀವು ನೋಡ್ಬೋದು, ಕೆಲವೊಂದು ಕಡೆ ಸ್ಟ್ಯಾಚ್ಯೂ ನೋಡ್ತೀರಾ, ಎಲ್ಲ ನೋಡ್ತೀರಾ. ಬಟ್ ಟೆಂಪಲ್ ಇರುತ್ತೆ, ಅದರೊಳಗಡೆ ಸ್ಟ್ಯಾಚ್ಯೂ ಇರಲ್ಲ. ಅಂದರೆ ಕೆಲವೊಬ್ಬರು ಭಿನ್ನ ಮಾಡಿರ್ತಾರೆ, ಈ ನಿಧಿ ಗೋರರು ಅಂತಾರಲ್ವ. ಅಂದರೆ ಅವರು ಆ ಟೈಮಲ್ಲಿ ದಾನೆ ಇಡೋ ಟೈಮಲ್ಲಿ ಆ ಥರ ಹೊಡೆದಾಕೊಂಡು ಅದ್ರ ಒಳಗಡೆ ಇರೋದು ತಕ್ಕೊಂತಾರೆ. ಅವರಿಗೆ ಬೇಕಾಗಿರೋದು ಗೋಲ್ಡು. ನಮಗೆ ದೇವಸ್ಥಾನ ದೇವ್ರಿದೆ ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ. ಬಟ್ ಅವರೆಲ್ಲ ಯಾವುದು ನಿಧಿಗೋಸ್ಕರ ಆ ಥರ ಇದಾವೆ. ಅಂದರೆ ಇಲ್ಲಿ ಸುಮಾರು ದೇವಸ್ಥಾನಗಳು, ವಿಗ್ರಹಗಳು ಕುರೂಪಗೊಂಡಿರೋದು ನಿಧಿ ಶೋಧಕ್ಕೋಸ್ಕರ ಬಂದು ಕಳ್ತನ ಮಾಡಿರೋದ್ರಿಂದನೂ ಅಂತಾನೂ ಹೇಳ್ಬೋದು. ಆ ಥರನೂ ಹೇಳ್ಬೋದು ಮೇಡಮ್. ಇನ್ನೊಂದು ಈ ಬಿಜಾಪುರ್, ಬಹಮನಿ, ಡಕ್ಕನ್, ಹೌದು, ಬಹಮನಿ ಸುಲ್ತಾನರ ಕಾಲದಲ್ಲಿ ಹೊಡೆದಿದೆ. ಬಟ್ ಅವ್ರು ಇಷ್ಟು ದೂರ ಬಂದಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಬಂದಿದ್ರು ಅನ್ನೋ ಏನಾದ್ರು ಕುರುಹು ಇದೆ ಮೇಡಮ್. ಬಟ್ ಇತಿಹಾಸ ಅದನ್ನೇ ಹೇಳ್ತಿರೋದು. ಯಾಕಂದ್ರೆ ಅವರು ಒಳ್ಳೆ ರೀತಿಯಲ್ಲಿ ಯುದ್ಧ ಮಾಡಿ ಅವ್ರಿಗೆಲ್ಲ ಅಭ್ಯಾಸನೇ ಇಲ್ಲ. ಅಂದ್ರೆ ಅವರು ನಮ್ಮ ರಾಜನ್ನ ಕೊಂದಿದ್ದು ಕೂಡ, ಇಲ್ಲಿ ಇದ್ದಂತಹ ರಾಜರನ್ನ ಕೊಂದಿದ್ದು ಕೂಡ ಸೂರ್ಯಾಸ್ತದ ನಂತರ, ಅದು ಕೂಡ ಮೋಸದಿಂದಲೇ ಕೊಂದಿರೋದು. ಸೊ ಹಾಗಾಗಿ ಅವ್ರಿಗೆ ಇಷ್ಟೊಂದು ಸಾಮರ್ಥ್ಯ ಅಥವಾ ಇಷ್ಟೊಂದು ಶಕ್ತಿ ಇದ್ದಿರ್ಲಿಲ್ಲ ಅಂತ ಅನ್ಸುತ್ತೆ, ಈ ನದಿ ದಾಟ್ಕೊಂಡು ಇಲ್ಲಿ ಎಲ್ಲ ಬೆಟ್ಟ ಗುಡ್ಡ ಏರ್ಕೊಂಡು ಬರುವಂಥದ್ದು. ಅವರು ಆ ಥರ ಯುದ್ಧ ಮಾಡ್ಲಿಕ್ಕೆ ಬರ್ತಾರೆ ಅಂದರೆ ಮೇಡಮ್, ಇಲ್ಲಿ ಅವರು ಯಾರು ಇಲ್ಲ ಅಂತೇಳಿ ರಾಜರು ಇರಲ್ಲಲ್ವಾ, ಸರೆಂಡರ್ ಆಗಿರ್ತಾರೆ ಅಂದರೆ ಗೊತ್ತಿರುತ್ತಲ್ವ. ಆ ಟೈಮಲ್ಲಿ ಬಂದ್ಬಿಟ್ಟು ಇವರು ಲೂಟಿ ಮಾಡಲಿಕ್ಕೆ ಬರ್ತಾರೆ. ಸೊ ಇದು ಹಂಪಿಯ ಸಂಚಾರದ ಒಂದು ಭಾಗವಾಗಿತ್ತು. ಹಂಪಿ ಸಂಚಾರ ನಾವು ಮಾಡ್ತಾ ಇದ್ದಾಗ ಇಲ್ಲಿ ತೆಪ್ಪದಲ್ಲಿ ಒಂದು ಸಂಚಾರ, ಒಂದು ಅದ್ಭುತ ಲೋಕವನ್ನೇ ಶ್ರವಣ್ ಅವರು ತೋರಿಸ್ಕೊಟ್ರು. ಸೊ ಶ್ರವಣ್ ಅವರೇ, ತುಂಬ ತುಂಬ ತುಂಬಾ ಥ್ಯಾಂಕ್ ಯು. ನಾವು ಬೇರೆ ಜಗತ್ತಿಗೆ ಬಂದುಬಿಟ್ಟಿದ್ದೀವಿ ಅಂತ ಫೀಲ್ ಆಗ್ತಾ ಇದೆ. ಮತ್ತೊಂದು ಸಲ ಬಿಸಿಲು ಕಮ್ಮಿ ಇದ್ದಾಗ ಮತ್ತೆ ಬರೋಣ, ಮತ್ತೆ ಇಲ್ಲಿ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಮತ್ತೊಂದು, ನಾನು ಕನ್ನಡಿಗರಿಗೆ, ಭಾರತೀಯರಿಗೆ ಒಂದು ವಿಚಾರ ಹೇಳಲೇಬೇಕು. ನಾವು ಬೇರೆ ಬೇರೆ ದೇಶಕ್ಕೆ ಹೋಗ್ತೀವಿ, ಬೇರೆ ಬೇರೆ ಇತಿಹಾಸವನ್ನು ಅರ್ಥಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ, ಅಥವಾ ಬೇರೆ ಇತಿಹಾಸವನ್ನು ತಿಳಿಯೋ ಪ್ರಯತ್ನ ಮಾಡ್ತೀವಿ. ಅಫ್ಕೋರ್ಸ್ ಮಾಡೋಣ, ಅದರಲ್ಲಿ ಯಾವುದೂ ತಪ್ಪಿಲ್ಲ, ಇನ್ನಷ್ಟು ಜಾಸ್ತಿ ಮಾಡೋಣ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ನಾವೇನು, ನಮ್ಮ ನೆಲ ಏನು, ನಮ್ಮ ನೆಲದ ಸಂಸ್ಕೃತಿ ಏನು, ನಮ್ಮ ನೆಲದ ಇತಿಹಾಸ ಏನು ಅನ್ನೋದನ್ನು ಅರಿಯೋ ಪ್ರಯತ್ನ ಮಾಡೋಣ. ನಾನು ಕೂಡ ಪಕ್ಕದ ಹಾವೇರಿ ಜಿಲ್ಲೆಯವಳೆ, ಆದರೆ ಇಷ್ಟು ವರ್ಷ ಆದರೂ ಕೂಡ ಹಂಪಿಗೆ ಬರಬೇಕು ಅನ್ನೋ ಆಸೆ ಇತ್ತು. ಆದರೆ ಹಂಪಿ ಹಿಂಗೆ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹಂಪಿಯ ವಿರೂಪಾಕ್ಷ ದೇವರಿದಾರಲ್ಲ, ಹಂಪಿನ ಈ ಥರ ತೋರಿಸ್ತಾ ಇರೋದಕ್ಕೆ ನಿಜಕ್ಕೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ಒಂದು ಕಾಳಜಿ, ನೀವು ಯಾವುದಾದ್ರೂ ದೇವಸ್ಥಾನ ಅಥವಾ ಯಾವುದಾದ್ರೂ ಐತಿಹಾಸಿಕ ಸ್ಥಳಕ್ಕೆ ಹೋದರೆ ಅಲ್ಲಿಯ ಗೋಡೆ ಮೇಲೆ ಬರೆದು ಅದನ್ನು ವಿರೂಪಗೊಳಿಸಬೇಡಿ, ಅಥವಾ ಅಲ್ಲಿ ಆ ಗೋಡೆ ಮೇಲೆ, ಆ ಕಲ್ಲಿನ ಮೇಲೆ ಕೊರೆಯೋ ಪ್ರಯತ್ನ ಅಂಥದ್ದು ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಅದರ ಸೌಂದರ್ಯ ಹಾಳಾಗುತ್ತೆ. ಓಕೆ, ನಾನು ಹೋಗಿ ಬರೋ ಸಮಯ. ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡೋದು ಯಾವುದು ಗೊತ್ತಾ? ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ ಆ್ಯಂಡ್ ಸಭೆ ವಿತ್ ಸಭಾ.